ಓಕೆ ಸರ್, ನಾನು ನಮ್ಮ ಭಾರತದ ಜಾಗತಿಕ ನೀತಿಯನ್ನು ತಗೊಂಡ್ರೆ ಅಥವಾ ನಮ್ಮ ಭಾರತ ದೇಶ ಬೇರೆ ರಾಷ್ಟ್ರಗಳ ಜೊತೆ ಸಂಬಂಧ ಹೇಗಿದೆ ಅಂತ ನಾವು ಕನ್ಸಿಡರ್ ಮಾಡೋದಾದರೆ, ಅಮೆರಿಕ ಬಿಡಿ, ಅದು ಗೋಸುಂಬೆ, ಅದ್ರ ಬಣ್ಣ ಯಾವಾಗಲೂ ತಿರುಗಿಸ್ತಾನೆ ಇರುತ್ತೆ. ಬಟ್ ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ಅನ್ನುವಂತಹ ದೊಡ್ಡ ಬಲಿಷ್ಠ ರಾಷ್ಟ್ರಗಳನ್ನು ನಾವು ತಗೊಂಡ್ರೆ, ಇಸ್ರೇಲ್ ಚಿಕ್ಕದು ಕಾಣಿಸುತ್ತೆ, ಬಟ್ ಅದರಲ್ಲಿ ತುಂಬ ಪವರ್ ಇದೆ. ಇಸ್ರೇಲ್ನವ್ರ ಜೊತೆನೂ ಕೂಡ ಭಾರತದ ಸಂಬಂಧ ಚೆನ್ನಾಗಿದೆ, ಇರಾನ್ನವ್ರ ಜೊತೆನೂ ಕೂಡ ಭಾರತದ ಸಂಬಂಧ ತುಂಬ ಚೆನ್ನಾಗಿದೆ. ಭಾರತಕ್ಕೆ ಈ ಯುದ್ಧ ಆಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ ನೋಡಿ. ಭಾರತ ಇಸ್ರೇಲ್ ಸಂಬಂಧ ಮೇಲೆ ಕೆಳಗೆ ಹೋದಂಥ ಸಂಬಂಧ. ಅರ್ಲಿಯರ್ ಟೈಮ್ ಚೆನ್ನಾಗಿದೆ, ಅದು ಸದ್ಯಕ್ಕೆ ಚೆನ್ನಾಗಿದೆ. ಅರ್ಲಿಯರ್, ಯಾಕೆಂದ್ರೆ ನಾವು ಹಿಸ್ಟ್ರಿ ಓದಬೇಕು. ನನ್ನ ಪ್ರತೀಕಾರದಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ 1948 ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು, 47 ನಾವು ಬಂದ್ವಿ. ನಾವಿಬ್ಬರು ಆಲ್ಮೋಸ್ಟ್ ಓರಗೆಯವರು. ನಮ್ಮ ಸಂಬಂಧ ಹೇಗಾಗಿದೆ ಅಂತ ಬರ್ತಾ ಇದೆ. ನಾವು ಇಸ್ರೇಲ್ ಬಗ್ಗೆ ಮಾತಾಡುವಾಗ ಪ್ಯಾಲೆಸ್ಟೈನ್ ಬಗ್ಗೆ ಮಾತಾಡಲೇಬೇಕು. ಭಾರತವು ಇಸ್ರೇಲ್ಗೆ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಪಾಲಸ್ತೀನಿಯರಿಗೆ ಸಪೋರ್ಟ್ ಮಾಡ್ತಿತ್ತು. ಮೊದಲು ನನಗೆ ಬುದ್ಧಿ ತಿಳಿದಾಗಿಂದ ನನಗೆ ಪಾಸ್ಪೋರ್ಟ್ ಮೊದಲ ಪಾಸ್ಪೋರ್ಟ್ ಬಂದಾಗ ನನ್ನ ಪಾಸ್ಪೋರ್ಟ್ನಲ್ಲಿ ವ್ಯಾಲಿಡ್ ಫಾರ್ ಆಲ್ ಕಂಟ್ರೀಸ್ ಎಕ್ಸೆಪ್ಟ್ ಇಸ್ರೇಲ್ ಅಂತ ಬರೆದಿತ್ತು. ಇಸ್ರೇಲ್ಗೆ ಹೋಗಿ ಸಾಧ್ಯ ಆಗ್ತಿರಲಿಲ್ಲ. ಅದಾದ ನಂತರ ಅವರ ರಾಜತಾಂತ್ರಿಕ ಸಂಬಂಧ ಸುಧಾರಣೆ ಆಯಿತು. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಎರಡು ದೇಶ, ಬೇರೆ ಬೇರೆ ದೇಶ ಆಗಬೇಕು ಅಂತ ಭಾರತ ಮೊದಲಿನಿಂದಲೂ ಪ್ರತಿಪಾದಿಸ್ತಾ ಬಂದಿದೆ. ಮೊದಲಿನಿಂದಲೂ 2 ನೇಷನ್ ಥಿಯರಿ ಅಂತ ಕರಿತೀವಿ ನಾವು. ಆ 2 ನೇಷನ್ಗೆ ಭಾರತಕ್ಕೆ ನಮಗೆ ಎರಡೂ ಬೇಕು, ನೀವು ಬೇಕು, ಅವರು ಬೇಕು, ನಾವಿಬ್ಬರೂ ಬೇಕು ಅಂತ ಭಾರತ. ಇತ್ತೀಚಿನ ಮತ್ತು ಇರಾನ್ ಅಂತೂ ನಮ್ಮ ಭಾರತಕ್ಕೆ ಬೇಕೇ ಬೇಕು. ಯಾಕೆಂದರೆ ಅಮೆರಿಕ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ನಿರ್ಬಂಧ ಹೇಳಿದಾಗಲೂ ಸಡ್ಡೆ ಹೊಡೆದು ನಾವು ತಗೋತಾ ಇದ್ದೀವಿ. ಇವತ್ತಿಗೂ ಅವ್ರಿಗೂ ಅಷ್ಟೇ, ಇಲ್ಲಿ ಬೆಳೆಯುವ ಬಾಸುಮತಿ. ನಾವು ಇರಾನ್ನಿಂದ ಚಾಬಹಾರ್ ಪೋರ್ಟ್ ಅಂತಿದೆ, ಆ ಚಬಹಾರ್ ಪೋರ್ಟನ್ನು ನಾವು ಡೆವಲಪ್ ಮಾಡಿದ್ವಿ. ನಿತೀಶ್ ಗಡ್ಕರಿ ಹೋಗಿದ್ರು. ಆ ಪೋರ್ಟಿಂದಾನೇ ನಾವು ಪೆಟ್ರೋಲಿಯಂ ತಗೋಬೇಕು ಅಂತ ಮಾಡಿದ್ವಿ. ಭಾರತ ಮತ್ತು ಇರಾನ್ ನಡುವಿನ ಪೈಪ್ಲೈನ್ ಹಾಕಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ದು. ಅದು ಇನ್ನೂ ಬಂದಿಲ್ಲ. ಸೊ ಈಗ ಚೈನಾಯಿಂದ ಪೈಪ್ಲೈನ್ ಮಾಡ್ತಿದ್ದಾರೆ. ಸೊ ಇರಾನ್ಗೆ ಇರಾನ್ ಇಂಡಿಯಾ, ಇರಾನ್ ಚೈನಾ. ಸೊ ನಮಗೆ ಇರಾನ್ ಜೊತೆ ಸಂಬಂಧ, ರಾಜತಾಂತ್ರಿಕ ಸಂಬಂಧ ಕಾಲಾನುಕಾಲದಿಂದ ಚೆನ್ನಾಗಿದೆ. ನಾನೀಗಾಗಲೇ ನನ್ನ ಮಾತು ಶುರು ಮಾಡಿದಾಗ ಹೇಳಿದೆ, ಭಾರತದ 2,000 ವಿದ್ಯಾರ್ಥಿಗಳು ಇರಾನ್ನಲ್ಲಿ ಮೆಡಿಸಿನ್ ಓದ್ತಾ ಇದ್ದಾರೆ. ಇವತ್ತಿಗೂ ಓದ್ತಿದ್ದಾರೆ. ನಮ್ಮ ರಾಜತಾಂತ್ರಿಕ ಸಂಬಂಧ ಮೊದಲಿಂದನೂ ತುಂಬ ಚೆನ್ನಾಗಿದೆ. ಮೊದಲೇ ಹೇಳಿದಂಗೆ ನಮ್ಮಿಬ್ಬರಿಗೂ ಇರಾನ್ ನಮ್ಮದು ಏನು ಇದೇ ಇಲ್ಲ, ವ್ಯತ್ಯಾಸ ಇಲ್ಲ. ಭಾರತ ಇಸ್ರೇಲ್ ನಾವೇನು ಮಾಡ್ಕೊಂಡ್ವಿ ಅಂದರೆ, ಭಾರತ ಮೊದಲಿಂದ ನಮ್ಮ ಫಾರಿನ್ ಪಾಲಿಸಿನಲ್ಲಿ ನೀವು ಬೇಕು, ಅವರು ಬೇಕು, ನಮಗೆ ಇಂಥವರು ವಿರುದ್ಧ ಇಂಥವರು ಪರ ಇಲ್ಲವೇ ಇಲ್ಲ ಅಂಥೇಳಿ ನಾವು ಇಬ್ಬರು ಕೂಡ ಉತ್ತಮ ಸಂಬಂಧ ಬೆಳೆಸ್ಕೊಂಡು ಬಂದ್ವಿ. ಈಗ ಇತ್ತೀಚಿನ ದಿನಗಳಲ್ಲಿ ಕೂಡ ಅಮೆರಿಕ ನಿರ್ಬಂಧ ಹೇರಿದ್ರು ನಾವು ಇರಾನಿಂದ ತಗೋತಾ ಇದ್ವಿ. ಸೊ ಇರಾನ್ ಬಗ್ಗೆ ನಮಗೆ ಗೌರವ ಇದೆ, ಉತ್ತಮ ಸಂಬಂಧ ಇದೆ. ನಾವು ಅದೇ ಇಸ್ರೇಲ್ ಕಳೆದ ಕೆಲವು ವರ್ಷಗಳಲ್ಲಿ ಇಸ್ರೇಲ್ ಜೊತೆ ನಮ್ಮ ಸಂಬಂಧ ಬಹಳ ಇಂಪ್ರೂವ್ ಆಗಿಬಿಟ್ಟಿದೆ. ನಿಮಗೆ ಬಹಳ ಉತ್ತಮ ಉದಾಹರಣೆ ನೋಡಬೇಕು ಅಂದರೆ, ಇಸ್ರೇಲ್ ಇರಾನ್ ಮೇಲೆ ಮೊನ್ನೆ ಶನಿವಾರದ ದಿವಸ ಅಟ್ಯಾಕ್ ಮಾಡಿದ್ದು, ನರೇಂದ್ರ ಮೋದಿಯವರು ಟೆಲ್ ಅವೀವಿಂದ ವಾಪಸ್ ಬಂದ ನಂತರ ಮೊದಲೇ ಅಮೆರಿಕದವ್ರು ಹೇಳಿದರು ನಾವು ಅಟ್ಯಾಕ್ ಮಾಡ್ತೀವಿ ಅಂತ, 1 ವಾರದಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದರು. ಆ 1 ವಾರ ಫ್ರೈಡೇ ದಿವಸ ಮುಗೀತು. ನರೇಂದ್ರ ಮೋದಿಯವರು ವಾಪಸ್ ಇಂಡಿಯಾಗೆ ಅವ್ರ ಪ್ಲೇನ್ ಬಂದು ರೀಚ್ ಆಗಿದ ಮೇಲೆ ಅವರು ಅಟ್ಯಾಕ್ ಆಯಿತು. ನಮ್ಮ ಬಗ್ಗೆ, ಇಸ್ರೇಲ್ ಬಗ್ಗೆ ನಾವು ಅತ್ಯಂತ ಉತ್ತಮ ಡಿಫೆನ್ಸ್ ಸಂಬಂಧ. ಅವರು ಎಲೆಕ್ಟ್ರಾನಿಕ್ಸಲ್ಲಿ ವಿಶ್ವದ ಅಗ್ರಮಾನ್ಯ ದೇಶಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಉದ್ದಿಮೆ ಮತ್ತು ಡಿಫೆನ್ಸ್ ಉದ್ದಿಮೆ. ಇರಾನ್ನಲ್ಲಿ ಈಗ ನೀವು ನಿನ್ನೆ ದಿವಸ ಟಿ ವಿನಲ್ಲಿ ನೋಡಿರ್ಬೋದು, ಹಿಂದೆನೂ ನೋಡಿರ್ಬೋದು, ಇರಾನ್ ದೇಶ ಎಷ್ಟು ಕ್ಷಿಪಣಿಗಳನ್ನು ಹಾರಿಸಿದರೂ ಇಸ್ರೇಲ್ ದೇಶದ ಮೇಲೆ ಅದೇ ಏರ್ಡೋಮ್ ನಾವು ತಗೋತಾ ಇದ್ದೀವಿ. ಇಸ್ರೇಲ್ ದೇಶ ಭಾರತಕ್ಕೆ ಏರ್ಡೋಮ್ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಭಾರತದ ನಡುವೆ, 2 ದೇಶಗಳ ನಡುವೆ ಯುದ್ಧವಾದಾಗ ಸಿಂಧೂ ಟೈಮಲ್ಲಿ ಆಪರೇಷನ್ ಸಿಂಧೂರ್ ಟೈಮಲ್ಲಿ
ಇಸ್ರೇಲ್ ದೇಶ ಕೊಟ್ಟ ಹಲವಾರು ಡಿಫೆನ್ಸ್ ಎಕ್ವಿಪ್ಮೆಂಟ್ ಮೂಲಕ ನಾವು ಆ ಯುದ್ಧದಲ್ಲಿ ಗೆಲ್ಲುವಾಗ. ಹೌದೌದು. ಹಾಗಾಗಿ ಮೊದಲಿಂದ ನಮ್ಮ ದೇಶ ಹೆಂಗೆ ಅಂದರೆ ನಾವು ಯಾರಿಗೂ ವಿರೋಧ ಇಲ್ಲ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಅಲ್ಲಿ ಪರಮಾಣು ಬಾಂಬ್ನ ರೆಡಿ ಮಾಡ್ತಾ ಇದೆ ಅಥವಾ ಯುರೇನಿಯಂನ ಸ್ಟಾಕ್ ಮಾಡ್ತಾ ಇದೆ. ಆ ಜಾಗಕ್ಕೂ ಕೂಡ ಇಲ್ಲಿಂದ ಮಿಸೈಲ್ ಹೋಯ್ತಲ್ಲ, ಅದು ಕೂಡ ಇಫ್ ಐ ಆಮ್ ನಾಟ್ ರಾಂಗ್ ಇಸ್ರೇಲಿಂದ ಬಂದಿದ್ದು ಅಂತ